ವೀಕ್ಷಕರೇ ನಮಸ್ಕಾರ. ನೀವು ಈಗ ಲೇಖಕರಾದ ಸುನೀಲ್ ಪಾಟೀಲ್ ನಾಗೇಶನಹಳ್ಳಿಯವರ ಸ್ವರಚಿತ ಕಥೆಯಾದ ಇವಳೇ ಅವಳು ಕನಸಲಿ ಬಂದವಳು ಎಂಬ ಪ್ರೇಮ ಪುರಾಣ ವಿಭಾಗದ ಪ್ರವಾಸ ಕಥನದ ಸಂಚಿಕೆಯನ್ನು ಆಲಿಸುತ್ತಿದ್ದಿರಿ. ಒಂಟಿಯಾಗಿ ಪಯಣಿಸುವಾಗ ಯಾರಿಗೆ ತಾನೇ ಬೋರ್ ಆಗೋದಿಲ್ಲ ನೀವೇ ಹೇಳಿ. ಹೀಗೆ ಬೈಕ್ ಸವಾರಿ ಎಂದರೆ ತುಂಬಾ ಇಷ್ಟಪಡುವ ನಾನು ಹೀಗೆ ಮಲೆನಾಡಿನತ್ತ ನನ್ನ ಪಯಣ ಬೆಳೆಸಿದೆ. ಪಯಣಿಸುವಾಗ ಗೊತ್ತಲ್ಲ ನಿಮ್ಗೆ, ರಸ್ತೆ ಮಧ್ಯೆ ಲಿಫ್ಟ್ ಕೇಳುವ ಜನ ತುಂಬಾನೇ ಹೆಚ್ಚು. ಹೆಂಗೋ ಯಾರಾದ್ರೂ ಲಿಫ್ಟ್ ಕೇಳ್ತಾರೆ. ನನಗೂ ಕಂಪನಿ ಸಿಗಬಹುದು ಎಂಬ ಭರವಸೆಯ ಮೇಲೆ ಪಯಣ ಬೆಳೆಸಿದ ನನಗೆ ರಾತ್ರಿ ಶುರುವಾದ ಪಯಣದಲ್ಲಿ ಯಾರು ತಾನೇ ಸಿಗ್ತಾರೆ ನೀವೇ ಹೇಳಿ ನೋಡೋಣ. ಹೇಗೂ ರಾತ್ರಿ ಪಯಣ ಬೆಳೆಸಿದ ನನ್ನ ಪಯಣ ಬೆಳಕು ಕಂಡಿತು. ಬೆಳಕು ಕಂಡ ಪಯಣ ಮಲೆನಾಡ ಭಾಗವನ್ನು ಸಮೀಪಿಸಿತು. ಬೆಳಗಿನ ಜಾವ ತುಂಬಾ ಚಳಿ ಮಾರಾಯರೆ. ಈ ಚಳಿಯಲ್ಲಿ ಬಿಸಿ ಬಿಸಿ ಚಹಾ ಸವಿಯುವ ಮಜಾನೇ ಬೇರೆ ಎಂದು ಉತ್ಸುಕನಾದ ನಾನು ರಸ್ತೆ ಮಧ್ಯದಲ್ಲಿ ಟೀ ಸ್ಟಾಲ್ಗಳು ಸಿಗಬಹುದು ಎಂದು ಹೊರಟೆ. ಮಲೆನಾಡಿನ ಬೆಳಗಿನ ಜಾವ ಸುರಿಯುವ ಜಡಿ ಮಳೆ, ಚಳಿ, ಅಬ್ಬಬ್ಬಾ ಎಷ್ಟು ಉಲ್ಲಾಸ ಮನಸ್ಸಿಗೆ. ಈ ಉಲ್ಲಾಸದ ನಡುವೆ ಹತ್ತಿರದಲ್ಲಿ ಟೀ ಸ್ಟಾಲ್ ಇರುವ ನಾಮಫಲಕ ಕಣ್ಣಿಗೆ ಬಿತ್ತು. ನಾಮಫಲಕ ನೋಡುತ್ತಿದ್ದಂತೆ ಹತ್ತಿರದಲ್ಲಿ ಯಾವುದೋ ಬೆದರು ಬೊಂಬೆ ಕಂಡಂತೆ ಆಯಿತು. ತಿರುಗಿ ನೋಡುತ್ತಿದ್ದಂತೆ ಅದು ಬರೀ ಬೆದರು ಬೊಂಬೆ ಅಲ್ಲ, ಜೀವ ಇರುವ ದಂತದ ಬೊಂಬೆ ಎನ್ನುವುದು ಖಚಿತವಾಯಿತು. ಅಯ್ಯೋ, ಕಣ್ಣಿಗೆ ನಂಬಿಕೆ ಇಲ್ಲದಂತೆ ಆಯಿತು. ಆದ್ರೂ ಮನಸ್ಸು ಕೇಳುತ್ತಾ ಬೊಂಬೆ ಕಡೆ ಕಣ್ಣು ಹಾಕಿತು. ಅವಳು ನಿಜಕ್ಕೂ ದಂತದ ಬೊಂಬೆ ನೋಡೋಕೆ 2 ಕಣ್ಣು ಸಾಲದು. ಅವಳು ಹಲ್ಲು ಕಿರಿದು ನಕ್ಕರೆ ಹುಣ್ಣಿಮೆ ಬೆಳಕು, ಕಣ್ಣು ಮಿಟುಕಿಸದರೆ ಏನೋ ಎದೆಯಲ್ಲಿ ಮಿಂಚು. ಅವಳು ಹೆಜ್ಜೆಯ ಗೆಜ್ಜೆ ಸಪ್ಪಳ ನವಿಲಿನ ನರ್ತನದಂತೆ ಕಂಡಿತು. ದೂರದಿಂದ ನೋಡುತ್ತಾ ನಿಂತ ನನ್ನನು ಅವಳು ನೋಡಿ ಹಾಗೆ ನಾಮಫಲಕದ ಅರ್ಧ ಮರೆಯಲ್ಲಿ ನಿಂತು ನೋಡುತ್ತಿದ್ದ ದಂತದ ಬೊಂಬೆ ಕಣ್ಣಲ್ಲೇ ಸನ್ನೆ ಮಾಡಿ ಕರೆದಳು. ಸಲ್ಲಿ ಮೂಡಿತು. ಅಷ್ಟರಲ್ಲಿ ಜಿನಿ ಜಿನಿ ಮಳೆ ಹನಿಯು ಯಾಕೋ ರಭಸವಾಗಿ ಶುರುವಾಯಿತು. ಕೈ ಸನ್ನೆ ಮಾಡಿ ಕರೆದ ಅವಳು ಸ್ವಲ್ಪ ದೂರದಲ್ಲಿರುವ ನನ್ನ ಬಳಿ ಛತ್ರಿ ಹಿಡಿದು ಬಂದೆ ಬಿಟ್ಟಳು. ಅವಳು ಹೆಜ್ಜೆ ಹಾಕುತ್ತಾ ಗೆಜ್ಜೆ ಸಪ್ಪಳ ಮಾಡುತ್ತಾ ಬರುವ ರೀತಿ ನನ್ನ ಎದೆಯಲ್ಲಿ ಏನೋ ಹೊಸ ಕಲರವ ಸೃಷ್ಟಿಸಿತು. ಅಲ್ಲಿಂದ ಓಡಿ ಬಂದ ಅವಳು ಛತ್ರಿ ಒಳಗೆ ನನ್ನನ್ನು ಎಳೆದು ಕೈ ಹಿಡಿದು ಅವಸರದಿಂದ ಮನೆಯ ಒಳ ನಡೆದಳು. ಒಳ ಹೋಗುತ್ತಿದ್ದಂತೆ ನನ್ನ ಬೆನ್ನ ಮೇಲಿದ್ದ ಆಂಜನೇಯನ ಪರ್ವತದಂತಹ ಬ್ಯಾಗ್ ಕೆಳಗಿಳಿಸಿ ಒಳ ಹೋಗಿ ತಲೆ ಒರೆಸಿಕೊಳ್ಳಲು ಟಾವೆಲ್ ವ್ಯವಸ್ಥೆ ಮಾಡಿದಳು. ನಾನು ತಲೆ ಒರೆಸಿಕೊಳ್ಳುತ್ತಿದ್ದಂತೆ ಒಳಹೋಗಿ ಬಿಸಿ ಬಿಸಿ ಚಹಾ ಕೈಯಲ್ಲಿ ಹಿಡಿದು ಬರುತ್ತಿರುವ ಅವಳನ್ನು ನೋಡಿದರೆ ಜೀವಮಾನದ ಮೊದಲನೇ ಸಿನಿಮಾ ಶೂಟಿಂಗ್ ಕನ್ಯಾ ವೀಕ್ಷಣೆ ಶುರುವಾಯಿತು ಎಂದೆನಿಸಿತು. ಅವಳು ಕೊಟ್ಟ ಚಹಾ ನಿಜಕ್ಕೂ ಅಮೃತವೇನೋ ಅನಿಸಿತು. ಅಷ್ಟರಲ್ಲಿ ಒಳಗಿಂದ ಧ್ವನಿಯೊಂದು ಕೇಳಿತು. ಅಮ್ಮ, ಕೃತಿ ಬಿಸಿ ಮಂಡಕ್ಕಿ ಇದೆ, ಕೊಡಮ್ಮ ಎಂದಳು ಅಜ್ಜಿ. ಅಯ್ಯೋ, ಅಜ್ಜಿ ಧ್ವನಿ ಕೇಳುತ್ತಲೇ ಅಜ್ಜಿಯನ್ನು ನೋಡುವ ಆಸೆ. ಆದರೂ ದಂತದ ಬೊಂಬೆ ಎದುರಲ್ಲಿ ಇರಲು ಅಜ್ಜಿ ಯಾವ ಲೆಕ್ಕ, ಬೊಂಬೆಯನ್ನು ಹೇಗೆ ಮಾತನಾಡಿಸುವುದು ಎಂದು ಯೋಚಿಸುತ್ತಲೇ ನಿಮ್ಮ ಹೆಸರೇನು ಎಂದೇ. ಹೆಸರು ಕೇಳುತ್ತಿದ್ದಂತೆ ಒಳಗೆ ಹೋಗಿ ಸ್ಲೇಟ್ ಅನ್ನು ತಂದು ಅದರ ಮೇಲೆ ಬಳಪದಿಂದ ಕೃತಿ ಎಂದು ಬರೆದಳು. ನೋಡಲು ಒಳ್ಳೆಯ ಸಂಸ್ಕಾರ ಇರೋ ಮನೆಯಂತೆ ಕಂಡ ಜಾಗದಲ್ಲಿ ಅವಳ ಮೌನ ಕಂಡು ಭವಿಷ್ಯ ಅವಳು ಯಾವುದೋ ಮೌನ ವ್ರತದಲ್ಲಿ ಇರಬಹುದು ಎಂದುಕೊಂಡೆ. ಮನೆಯಲ್ಲಿ ಯಾರು ಯಾರು ಇರೋದು ಎನ್ನುತ್ತಿದ್ದಂತೆ ಅವಳು ಹಾಗೂ ಅಜ್ಜಿ ಮಾತ್ರ ಮನೆಯಲ್ಲಿ ಇರೋದು ಎಂಬ ಮಾಹಿತಿ ತಿಳಿಯಿತು. ಇಬ್ಬರೇ ಇರುವ ಈ ಮನೆಯಲ್ಲಿ ಅಪರಿಚಿತನಾದ ನಾನು ತುಂಬಾ ಹೊತ್ತು ಇರುವುದು ಸರಿಯಲ್ಲ ಎಂದುಕೊಂಡ ನಾನು ಅಲ್ಲಿಂದ ಹೊರಡುವ ಪ್ರಯತ್ನ ಮಾಡಿದೆ. ಆದರೆ ಅಲ್ಲಿರುವ ದಂತದ ಬೊಂಬೆ ಎದುರು ಇರುವುದನ್ನು ನೋಡಿ ಜಾಗ ಖಾಲಿ ಮಾಡುವ ಪ್ರಯತ್ನ ವಿಫಲವಾಯಿತು. ಅವಳೊಂದಿಗೆ ಮಾತಿಗಿಳಿದ ನಾನು ಅವಳ ಮೂಕ ಭಾವನೆಗಳೊಂದಿಗೆ ಅವಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದೆ. ಅಷ್ಟರಲ್ಲಿ ಒಳಗಿಂದ ಬಂದ ಅಜ್ಜಿ, ನಿಮ್ಮದು ಯಾವ ಊರಪ್ಪ? ಒಳ್ಳೆ ಮಳೆಯಲ್ಲಿ ನೀನು ಮೋಟಾರ್ ಸೈಕಲ್ ಮೇಲೆ ನಿಂತು ಏನೋ ಹುಡುಕುತ್ತಾ ಇದ್ದೆ, ಅದಕ್ಕೆ ಕೃತಿಗೆ ಹೇಳಿದೆ ನಿನ್ನನ್ನು ಒಳ ಕರೆಯಲು ಎಂದಳು. ಅಜ್ಜಿ ಮಾತು ಕೇಳಿದ ನಾನು ಅಜ್ಜಿಗೆ ಥ್ಯಾಂಕ್ಸ್ ಹೇಳಿದೆ. ಕೃತಿಯತ್ತ ನೋಡಿ ನಗೆಯ ಹನಿ ಬೀರಿದೆ. ಮಳೆ ಬೇರೆ ತುಂಬಾ ಜೋರು ಇದೆಯಪ್ಪ, ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಹೋಗು ಎಂದು ಅಜ್ಜಿ ಹೇಳುತ್ತಿದ್ದಂತೆ ಲಡ್ಡು ಬಂದು ಬಾಯಿಗೆ ಬಿತ್ತು ಎನ್ನುವ ಅನುಭವ ಒಂದು ಕಡೆಯಾದರೆ ಅತ್ತದಂತದ ಬೊಂಬೆಯ ನಾಚಿಕೆಯ ನೋಟ ನನ್ನನ್ನು ಮೂಕ ವಿಸ್ಮಿತನನ್ನಾಗಿ ಮಾಡಿತು. ಕೈ ಸನ್ನೆ ಬಾಯಿ ಸನ್ನೆ ಮೂಲಕ ಅಜ್ಜಿಯೊಂದಿಗೆ ಮಾತಿಗೆ ಇಳಿದ ಕೃತಿಯ ಹಾವಭಾವಗಳು ಯಾಕೋ ನನ್ನಲ್ಲಿ ಹಲವಾರು ಪ್ರಶ್ನೆ ಮೂಡಿಸಿತು. ಅಷ್ಟರಲ್ಲಿ ತಮ್ಮ ಪರಿಚಯ ಮಾಡಿಕೊಳ್ಳುತ್ತಾ, ಏನು ಮಾಡೋದು ಪಾ, ಕೃತಿಗೆ ಮಾತ್ರ ಭಗವಂತ ಮೋಸ ಮಾಡಿದ ಎಂದಳು. ಯಾಕೆ ಅಜ್ಜಿ ಎಂದು ಕೇಳುತ್ತಿದ್ದಂತೆ ಒಳ್ಳೆಯ ಮನಸ್ಸು, ಸೌಂದರ್ಯವನ್ನು ಕೊಟ್ಟು ಭಗವಂತ ಕೃತಿಗೆ ಮಾತನ್ನೇ ಕಿತ್ತುಕೊಂಡು ಬಿಟ್ಟ ಎಂದು ತುಂಬಾ ನೋವಿನಿಂದ ಹೇಳಿಕೊಂಡಳು. ಅಜ್ಜಿಯ ಮಾತು ಕೇಳಿದ ನನ್ನ ಮಾತುಗಳು ನಿಂತವು. ಮರೆಯಲ್ಲಿ ನಿಂತು ಕಣ್ಣೀರ ಹನಿ ಸುರಿಸಿದ ದಂತದ ಬೊಂಬೆ ಕೃತಿಯ ಕಣ್ಣ ಹನಿಯಿಂದ ಜಾರಿದ ಪ್ರತಿ ಹನಿಗಳು ಅವಳ ನೋವಿನ ಭಾವನೆಗಳನ್ನು ಭೂಮಿಗೆ ಸುರಿಸಿತು. ನನ್ನ ಸಂಪೂರ್ಣ ಪರಿಚಯ ಮಾಡಿಕೊಂಡ ಅಜ್ಜಿ ಮಲೆನಾಡ ಸೌಂದರ್ಯದ ಬಗ್ಗೆ ನನಗೆ ಮಾಹಿತಿ ನೀಡುತ್ತಿದ್ದಳು. ಅಷ್ಟರಲ್ಲಿ ಬಿಸಿ ಬಿಸಿ ಉಪಹಾರ ಸಿದ್ಧಪಡಿಸಿಕೊಂಡು ಕೃತಿ ಬಂದೆ ಬಿಟ್ಟಳು. ಅವಳನ್ನು ನೋಡುತ್ತಾ ಏನೋ ಕಣ್ಣ ಸಂಭಾಷಣೆ ಶುರುವಾಯಿತು.
ಅಷ್ಟರಲ್ಲಿ ಅಜ್ಜಿ ಅಮ್ಮ ಕೃತಿ ಇವರಿಗೆ ಒಂದು ಲಗ್ನ ಪತ್ರಿಕೆ ಕೊಡು ಎಂದಳು. ಕೃತಿ ಲಗ್ನ ಪತ್ರಿಕೆ ಕೈಯಲ್ಲಿ ಹಿಡಿದುಕೊಂಡು ಒಲ್ಲದ ಮನಸ್ಸಿನಿಂದ ನನ್ನ ಟೇಬಲ್ ಮೇಲೆ ಇಟ್ಟಳು. ಲಗ್ನ ಪತ್ರಿಕೆಯ ಮೇಲೆ ಕೃತಿಕಾಳ ಭಾವಚಿತ್ರ ರಾರಾಜಿಸುತ್ತಿರುವುದ ಕಂಡ ನಾನು ಸುಮ್ಮನಾದೆ. ಅವಳನ್ನು ವರಿಸುವ ವರನ ಪರಿಚಯ ಕೇಳುತ್ತಿದ್ದಂತೆ ಮೂಗಳಾದ ಇವಳನ್ನು ವರಿಸಲು ಯಾರು ಮುಂದೆ ಬರುತ್ತಾರೆ ಹೇಳಪ್ಪ, ಅದಕ್ಕೆ ಇದ್ದಕ್ಕಿದ್ದಂತೆ ಇರುವ ಹುಡುಗನಿಗೆ ಕೊಟ್ಟು ನಮ್ಮ ಜವಾಬ್ದಾರಿ ಕಳೆದುಕೊಳ್ಳುತ್ತಿದ್ದೇವೆ ಎಂದಳು. ಅಜ್ಜಿಯ ಮಾತು ಕೇಳಿದ ಕೃತಿ ತನ್ನಲ್ಲೇ ತಾನು ನೋವನ್ನು ಉಂಡು ಸುರಿಯುವ ಕಣ್ಣೀರ ರಭಸಕ್ಕೆ ನಗೆಯ ಮೂಲಕ ಬ್ರೇಕ್ ಹಾಕಿ ಒಲ್ಲದ ಮನಸ್ಸಿನಿಂದ ನನ್ನತ್ತ ನೋಡಿ ಕಿರುನಗೆಯ ಬೀರಿದಳು. ನಾನಂದುಕೊಂಡೆನು, ಇವಳು ಬರೀ ಕೃತಿ ಅಲ್ಲ, ಶ್ರುತಿಯೇ ಇಲ್ಲದ ಕೃತಿ, ಇವಳೇ ಅವಳು ಕನಸಲಿ ಬಂದವಳು.